ಇವತ್ತು ಕರ್ನಾಟಕಕ್ಕೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ, ಅದು ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ದೊಡ್ಡ ಆಘಾತನೇ ಅನ್ಬೋದು. ಯಾಕಂದ್ರೆ ಕರ್ನಾಟಕದ ಅತಿ ಹೆಚ್ಚು ಆಡಳಿತ ಮಾಡಿದಂತಹ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ದಂತಹ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೌದು, ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಸಿದ್ದರಾಮಯ್ಯ ಅಂದ ಕೂಡಲೇ ಬಡವರು, ಬಲ್ಲಿಗರು, SC STಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಜೀವ ಬಿಡ್ತಾರೆ. ಯಾಕಂದ್ರೆ ಈ ವ್ಯಕ್ತಿ ಸಂವಿಧಾನವನ್ನ ಅಷ್ಟು ತಿಳ್ಕೊಂಡಿದ್ರು, ಹಾಗೆ ತಾನು ಓದ್ಕೊಂಡಿದ್ರು, ಹಾಗೆ ಈ ಏನು ಕೊನೆಯ ವ್ಯಕ್ತಿ ಏನಿದ್ದಾರೆ ನಮ್ಮ ಒಂದು ರಾಜ್ಯದಲ್ಲಿ, ಕೊನೆಯ ವ್ಯಕ್ತಿ ಅಂದ್ರೆ ತೀರ ಬಡತನದಿಂದ ಕೆಳಗಿದ್ದಾರೆ, ಅವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡಂತಹ ವ್ಯಕ್ತಿ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗೂ ತನ್ನದೇ ಆದಂತಹ ಹಲವಾರು ಅಭಿಮಾನಿಗಳಿದ್ದಾರೆ. ಆದರೆ ಸಿದ್ದರಾಮಯ್ಯನ್ಗೆ ಇರುವಂತಹ ಅಭಿಮಾನಿ ಬಳಗ ಮುಂದೆನೂ ಕೂಡ ನೋಡೋಕೆ ಆಗದೆ ಇರ್ಬೋದು, ಆ ಮಟ್ಟಕ್ಕೆ ಇದ್ದಾರೆ ಕರ್ನಾಟಕದಲ್ಲಿ. ಹೌದು, ಕಾಂಗ್ರೆಸ್ ಅನ್ನೋದು ಕರ್ನಾಟಕದಲ್ಲಿ ಬರಲಿಕ್ಕೆ ಮುಖ್ಯವಾಗಿ ಕಾರಣ ಸಿದ್ದರಾಮಯ್ಯ ಅನ್ಬೋದು. ಯಾಕಂದ್ರೆ ಒಂದೇ ಕ್ಷೇತ್ರಕ್ಕೆ ಮೀಸಲಾಗದೆ ಇಡೀ ಕರ್ನಾಟಕವನ್ನ ತನ್ನ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡಿದ್ದವರು ಸಿದ್ದರಾಮಯ್ಯ. ಇವರಿಗೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನೋ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೆ ಹಲವಾರು ಅಭಿಮಾನಿಗಳಿದ್ದಾರೆ. ಇದನ್ನ ಬೇರೆ ಯಾವುದೇ ರೀತಿಯಾದಂತಹ ಪಕ್ಷಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ತೆಗೆದುಕೊಂಡಿಲ್ಲ, ಅದು ಸಾಧ್ಯನೂ ಕೂಡ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವ್ರದ್ದು ಇನ್ನೊಂದು ಏನಂತ ಹೇಳಿದ್ರೆ, ಇವರನ್ನ ಠಗರು ಅಂತ ಯಾಕೆ ಕರೀತಾರೆ, ಇವರಿಗೆ ಪವರ್ಫುಲ್ ಮ್ಯಾನ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಇವರ ವಿರುದ್ಧವಾಗಿ ಮಾತಾಡಿದಂಥದ್ದು ಯಾರು ಇರಲಿಲ್ಲ. ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಹೊಂದಂತಹ ಈ ಸಿದ್ದರಾಮಯ್ಯ ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ತನ್ನ ಅಭಿಮಾನಿಗಳಾಗಿರ್ಬೋದು, ಸಚಿವರು, ಶಾಸಕರು ಎಲ್ಲರೂ ಕೂಡ ಕಣ್ಣೀರನ್ನ ಹಾಕ್ಬಿಟ್ರು. ಇಂತಹ ರಾಜಕಾರಣಿಯನ್ನ ಬೇರೆ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯಾರೂ ಕೂಡ ಇವರನ್ನ ವಿರೋಧ ಮಾಡಲಿಲ್ಲ. ವಿರೋಧ ಪಕ್ಷದವರಂತೂ ಸಿದ್ದರಾಮಯ್ಯ ಮಾತಾಡಿದ್ರೆ ಗಪ್ಚುಪ್ಪಾಗಿರ್ತಿದ್ರು. ಇವರ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರಗಳು ಕೂಡ ಇಲ್ಲವೇ ಇಲ್ಲ. ಆ ತರ ಒಂದು ಆಡಳಿತ ನಡೆಸಿದಂತಹ ಏಕೈಕ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೂ ಈ ಸಿದ್ದರಾಮಯ್ಯ ಅವರು ಅರ್ಹರಾಗಿದ್ದಾರೆ. ಇಂತಹ ಮುಖ್ಯಮಂತ್ರಿ ಕರ್ನಾಟಕವನ್ನ ಬಿಟ್ಟು ಹೋಗ್ತಾ ಇರೋದು ಅಥವಾ ಅಧಿಕಾರವನ್ನ ಕಳ್ಕೊಳ್ತಾ ಇರೋದು ನಮ್ಮೆಲ್ರಿಗೂ ಕೂಡ ನಷ್ಟ ಅಂತ ಅನ್ಬೋದು. ನಾನು ಈಗಿನ ರಾಜಕಾರಣವನ್ನ ಅಷ್ಟಾಗಿ ಒಪ್ಪಲಿಲ್ಲ ಅಂದ್ರೂ ಸಿದ್ದರಾಮಯ್ಯ ಅವರ ರಾಜಕಾರಣವನ್ನ ಸ್ವಲ್ಪ ಮಟ್ಟಿಗೆ ಒಪ್ತೀನಿ. ಯಾಕಂದ್ರೆ ಅವರನ್ನ ಬಿಟ್ರೆ ಈ ರಾಜ್ಯವನ್ನ ನಡೆಸುವಂತಹ ಅರ್ಹತೆ ಈ ಎರಡೂ ಪಕ್ಷದಲ್ಲಿ ಯಾರಿಗಿದೆಯೋ ಖಂಡಿತವಾಗಿ ಗೊತ್ತಿಲ್ಲ. ಅಂತಹವರು ಯಾರಾದ್ರೂ ಇದ್ರೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಸಿದ್ದರಾಮಯ್ಯ ಅವರ ಬಗ್ಗೆ ನೀವು ಕೊಡುವಂತಹ ಹೆಸರು ಏನು ಅಂತ ಹೇಳಿ ಎಲ್ರೂ ಕೂಡ ಕಮೆಂಟ್ ಅಲ್ಲಿ ಎರಡೆರಡು ಲೈನ್ಗಳಲ್ಲಿ ಬರೆದು ನನಗೆ ಕಳಿಸಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಮುಂದೆ ಬರುವಂತಹ ಸಿಎಂ ಕರ್ನಾಟಕವನ್ನ ದೊಡ್ಡ ಮಟ್ಟಕ್ಕೆ ಮುಂದೆ ಕೊಂಡೊಯ್ಯಲಿ ಅನ್ನೋದು ನನ್ನ ಆಸೆ.